ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತೊಂದು ಮಿನಿ ಬ್ಲಾಗ್ನ ಮಾಡ್ತಾ ಇದ್ದೀವಿ. ನಾನು ಇವತ್ತು ನಮ್ಮ ಮನೆ ಹತ್ತಿರ ಇರುವಂತಹ ಪಂಜುಲಿ ದೈವದ ಕಟ್ಟೆ ಹತ್ರ ಹೋಗಿದ್ದೆ. ಸೊ ಅಲ್ಲಿ ಇವತ್ತು ತಂಬಿಲ ಸೇರಿತ್ತು. ಪಂಜುಲಿ ದೈವದ ಕಟ್ಟೆಗೆ ಕೈ ಮುಗಿದು ಅಲ್ಲಿಂದ ಪ್ರಸಾದ ತಗೊಂಡು ಸೀದಾ ನನ್ನ ಮನೆಗೆ ಬಂದೆ. ನಮ್ಮ ಮನೆಯಲ್ಲಿ ಇವತ್ತು ಪುಳಿಯೋಗರೆ ಮಾಡಿದ್ರು. ಹೊಟ್ಟೆ ತುಂಬ ಪುಳಿಯೋಗರೆ ತಿಂದ್ಕೊಂಡು 100 ರೂಪಾಯಿ ರೈನ್ ಕೋಟ್ ಹಾಕೊಂಡು ಹೊರಟ್ವಿ ನಾವು. ನಾವಿವತ್ತು ನಮ್ಮ ತರವಾಡ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು ಮಿನಿಮಮ್ ಒಂದು 3 ಕಿಲೋಮೀಟರ್ ಆಗುತ್ತೆ. ಬೀಸ್ತಿರೋ ಗಾಳಿಯಿಂದ ನಾನೇ ಹಾರಾಗೋ ಥರ ಫೀಲ್ ಆಗ್ತಿದೆ. ಅಷ್ಟು ಜೋರಾಗಿ ಗಾಳಿ ಬೀಸ್ತಿದೆ. ಸೊ ಜೊತೆಗೆ ಸ್ವಲ್ಪ ಮಳೆನೂ ಇದೆ. ಹಾಗೆ ಹೋಗ್ತಿರುವಾಗ ನಾನು ಅಲ್ಲೇ ಕಾಲೇಜ್ ಕನಿಗೆ ಬಿತ್ತು. ಅದನ್ನು ನೋಡ್ತಿದ್ದಾಗ ನನ್ನ ಅಲ್ಲೇ ಫ್ರೆಂಡ್ಸ್ಗಳೆಲ್ಲ ನೆನಪಾದ್ರು. ಸೊ ಆ ನೆನಪಲ್ಲಿ ಮುಂದೆ ಹೋಗ್ತಿದ್ದಾಗ ನಮಗೊಂದು ಸಡನ್ ಆಗಿ ಒಂದು ಸಾಕಾಗಿತ್ತು. ಯಾಕಂದರೆ ಮಳೆ ಬಂದು ರೋಡು ತುಂಬ ಕೆಟ್ಟೋಗಿತ್ತು. ನಮ್ಮೂರಲ್ಲಂತೂ ಮಳೆಗಾಲದಲ್ಲಿ ಇದೇ ಥರ ಇರುತ್ತೆ. ಎಲ್ಲ ಕಡೆಯೂ ರೋಡ್ ಕೆಟ್ಟೋಗಿರುತ್ತೆ. ಕೊನೆಗೂ ನಾವು ನಮ್ಮ ತರವಾಡ ಮನೆಗೆ ರೀಚ್ ಆದ್ವಿ. ಮೊದಲು ನಾವು ದೈವದ ಚಾವಡಿಗೆ ಕೈ ಮುಗಿದು ಬಂದ್ವಿ. ಅವ್ರ ಮನೆಗೆ ರೀಚ್ ಆದ ತಕ್ಷಣ ಇಬ್ರು ತೋಟ ಗುಂಗಳು ನಮ್ಮನ್ನ ಸ್ವಾಗತ ಮಾಡ್ಕೊಂಡ್ರು. ಅಂದ ಬರ್ತಿದ್ರಿಂದ ಸ್ವಲ್ಪ ಚಳಿ ಆಗ್ತಿತ್ತು. ಸೊ ಒಂದು ಗ್ಲಾಸ್ ಬಿಸಿ ಬಿಸಿ ಟೀ ಕುಡಿದು ಅಲ್ಲಿಂದಲೂ ಹೊರಟ್ವಿ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿರೋದು ನನ್ನ ಫ್ರೆಂಡ್ ಮನೆಗೆ ಹೊರಟ್ವಿ. ಈ ರೋಡ್ ಅಂತೂ ಕೆಟ್ಟು ಖರಾಬ್ ಆಗೋಗಿತ್ತು. ಅಲ್ಲಿಂದ ನಾವು ಒಂದು ಎಕ್ಕಮಲೆ ಗಿಡ ತಗೊಂಡು ಮನೆಗೆ ಹೊರಟ್ವಿ. ಯಾಕಂದ್ರೆ ಮನೇಲಿ ಇದನ್ನು ನೆಡಬೇಕಂತ ಪ್ಲಾನ್ ಹಾಕಿದ್ವಿ. ಇದು ಬಂದು ಒಂದು ನಾಟಿ ಔಷಧಿಗೆ ಯೂಸ್ ಆಗುವಂಥ ಒಂದು ಗಿಡ. ಸೊ ನಾವು ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಮಳೆನೂ ನಿಂತೋಗಿತ್ತು. ಸೊ ನಮ್ಮ ರೋಡ್ನು ಸ್ವಲ್ಪ ಕೆಟ್ಟೋಗಿದೆ. ಸೊ ಮನೇಲಿ ನಮಗೋಸ್ಕರ ನಮ್ಮ ರೂಬಿನೂ ವೆಯ್ಟ್ ಮಾಡ್ತಾ ಇದ್ದ. ಅಷ್ಟೊತ್ತಿಗಾಗಲೇ ನಾನು 3 ಆಲೂಗೆಡ್ಡೆ ತೊಳೆದ್ಬಿಟ್ಟು ಚೆನ್ನಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ಕಡಲೆ ಹಿಟ್ಟು, ಉಪ್ಪು, ಖಾರದ ಪುಡಿ ಹಾಕಿ ಒಂದು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನೋಡಿ. ಇದು ಏನಂದರೆ ಆಲೂಗೆಡ್ಡೆ ಪುಡಿ. ಮಳೆಯ ಜೊತೆ ಆಲೂಗೆಡ್ಡೆ ಪುಡಿ ತಿಂತಾ ಇದ್ರೆ, ಚಹಾ ಕುಡಿತಾ ಇದ್ರೆ, ಆಹಾ, ಅದಕ್ಕೋಸ್ಕರ ಕಾಯಿಸ್ತಾ ಇದ್ದೀವಿ. ಬಿಸಿಯಾಗಿರೋ ಪುಡಿ ಜೊತೆ ಟೀ ಕುಡಿದ್ವಿ ಎಲ್ಲರೂ. ಆಮೇಲೆ ಎಕ್ಕಮಲೆ ಗಿಡದ ನಟ್ವಿ. ಇಲ್ಲಿಗೆ ಈ ದಿನದ ಲಾಗ್ ಕಂಪ್ಲೀಟ್ ಆಯಿತು. ಇನ್ನೊಂದು ವೀಡಿಯೋದ ಜೊತೆಗೆ ಸಿಗ್ತೀವಿ ನಾವು ನಿಮಗೆ.